ಸ್ವಾಮಿ ಹತ್ರ ವಿಚಾರಿಸಿದಾಗ ಅವನೇ ಎಲ್ಲ ಬಾಯ್ ಬಿಟ್ಟ. ಈ ವಿಷಯ ನಿನಗೆ ಹೇಳಬೇಕು ಅಂತ ಅನ್ಕೊಂಡೆ, ಸರಿಯಾಗಿರೋ ಟೈಮ್ಗೋಸ್ಕರ ವೇಟ್ ಮಾಡ್ತಿದ್ದೆ. ನನ್ನ ಮಗು ಬದುಕಿದ್ರು ಡಾಕ್ಟರ್ ಸತ್ತೋಯ್ತು ಅಂತ ಹೇಳಿದ್ರ? ನೋಡಿರ, ಆ ಡಾಕ್ಟರು ನನಗೆ ಮೋಸ ಮಾಡಿದ್ರು. ಮೋಸ ಅಂತಲ್ಲ ಸೀತಾ, ಮಗು ಕಳೆದೋಗಿದ್ರಿಂದ ಹಾಸ್ಪಿಟಲ್ ರೆಪ್ಯುಟೇಷನ್ ಹಾಳಾಗುತ್ತೆ ಅಂತ ಹಾಗೆ ಹೇಳಿರ್ತಾರೆ. ಏನಾದರೂ ಆಗಲಿ, ಫೈನಲಿ ಆ ದೇವರು ನಮ್ಮ ಪಾಲ್ಗೆ ಸುಬ್ಬಿನ ಕಳ್ಸಿಕೊಟ್ರಲ್ಲ, ಅಷ್ಟೇ ಸಾಕು. ಅವತ್ತು ತಾಯಿ ಮಗುನ ಬೇರೆ ಮಾಡಿದ್ರು, ಇವತ್ತು ಒಂದು ಮಾಡಿದ್ರಲ್ಲ, ಅದೇ ಖುಷಿ. ಯಾವಾಗ್ಲೂ ಹೇಳ್ತಾರೆ ನಂಗೆ ಅಮ್ಮ ಸಿಕ್ಕೇ ಸಿಗ್ತಾರೆ ಅಂತ. ಕಡೆಗೂ ಸಿಕ್ಕಿದ್ರು. ಮತ್ತೆ ಅಪ್ಪ ಅಪ್ಪನೂ ಸಿಕ್ಕಿದ್ರು. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನೀನು ಇದನ್ನೆಲ್ಲ ನೋಡ್ತಿದ್ಯಾ ಅಂತ ನನಗೆ ಗೊತ್ತು. ಸಿಹಿ, ಇನ್ಮೇಲೆ ಸುಬ್ಬಿಯಲ್ಲಿ ನಿನ್ನ ನೋಡ್ತೀನಿ. ನನಗೆ ಸಿಹಿ ಬೇರೆ ಅಲ್ಲ, ಸುಬ್ಬಿ ಬೇರೆ ಅಲ್ಲ. ಸುಬ್ಬಿ, ಹಠ ಮಾಡಬೇಡ, ಇದು ಲಾಸ್ಟ್ ಹೊತ್ತು ತಿನ್ಬಿಡು. ನಂಗೆ ಬೇಡ ಸೀತಮ್ಮ. ಹೌದಾ? ನನ್ನ ಆಟ ಆಡಿಸ್ತೀಯ ನೀನು? ಈ ಸೀತಮ್ಮನ ಮೇಲೆ ನಿಜವಾಗ್ಲೂ ನಂಗೆ ಪ್ರೀತಿ ಇದ್ರೆ ನೀನೇ ಬಂದು ತಿಂತ್ಯಾ. ಸರಿ, ತಿನ್ಸು. ಜಾಣ ಮರಿ ನೀನು. ಮಗ ಸೀತಾ ನಮ್ಮ ಸುಬ್ಬಿ ಜೊತೆ ಈ ಥರ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಮಾತಾಡ್ತಾರೆ ಅಂತ ಕನ್ಸು ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ ಅಂತ ಇದಕ್ಕೆ ಮಗ ಹೇಳೋದು. ನಿಜ ಕಣ. ನಿನ್ನ ಸಂತೋಷನ ಕಿತ್ಕೊಂಡು ಇವರೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ ನೋಡು ಭಾರ್ಗವಿ. ಮಾವಯ್ಯ ನೋಡಿ, ನಮ್ಮ ಮನೆ ಮೊದಲಿನ ಥರಾನೇ ಆಯಿತು. ಅದಕ್ಕೆ ಹೇಳಿದ್ದು ಮನೆ ದೇವ್ರಿಗೆ ಹೋಗ್ಬಿಟ್ಟು ಬರೋಣ ಅಂತ. ಎಲ್ಲ ಹೊರಡೋಣ ಅಲ್ವಾ? ಹೊರಡೋಣ. ಅಪ್ಪು, ಹೊರಡೋಣ. ರೆಡಿ ಚಿಕ್ಕಿ? ನಾವು ರೆಡಿ. ಚಿಕ್ಕಪ್ಪ, ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತುನಾ ರಾಮ, ನಾನು ಕುಡಿಯೋದು ಬಿಡಬೇಕು ಅಂದರೆ ನನ್ನೊಂದು ಆಸೆ ನೆರವೇರಬೇಕು. ಅದಾದರೆ ನಾನು ಕುಡಿಯೋದು ಬಿಡ್ತೀನಪ್ಪ. ಮೊನ್ನೆ ನೋಡಪ್ಪ, ಹೆಂಗೋ ಮನಸ್ಸಲ್ಲಿರೋ ಭಾರ ಕಳ್ಕೊಳ್ಳೋಣ ಅಂತ ಹೋದೆ, ಆದರೆ ಆ ಭಾರ ನಿನಗೆ ಟ್ರಾನ್ಸ್ಫರ್ ಆಗೋಯ್ತು. ಏನು ಮಾಡೋದು? ಸತ್ಯ, ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ಮತ್ತೆ ನಿನ್ನ ಹಳೆ ಕತೆ ಶುರು ಮಾಡಬೇಡ. ನೋಡಪ್ಪ, ಮೊನ್ನೆನೂ ಇದೇ ಕತೆ ಆಗಿತ್ತು. ನಾನೇನೋ ಹೇಳ್ಕೊಳ್ಳೋಕೆ ಹೋದೆ, ಅವ್ರು ಅದನ್ನ ಹಂಗೆ ಉಲ್ಟಾ ಮಾಡ್ಬಿಟ್ರು. ಮಾವ, ನಿಮ್ಮಿಂದ ಒಳ್ಳೇದೇ ಆಗಿದೆ. ನನಗೆ ಸತ್ಯ ಗೊತ್ತಾಗಿ ನನ್ನ ಮನಸ್ಸು ಹಗುರ ಆಗಿದೆ. ಓಕೆ ಓಕೆ, ಲೇಟ್ ಆಗ್ತಿದೆ, ಹೊರಡೋಣ. ನಾನು ನಿನ್ನ ಜೊತೆ ಇದ್ದೀನಿ ತಾನೆ.
ಈ ಸೀತಮ್ಮ ಇರ್ಬೇಕಾದ್ರೆ ಯಾಕೆ ಇಷ್ಟೊಂದು ಭಯ ಪಡ್ತೀಯಾ? ಸೀತಮ್ಮ, ನೀನ್ ಯಾವಾಗ್ಲೂ ನನ್ನ ಜೊತೆ ಇರ್ತೀಯ ಅಲ್ವಾ? ನಾನು ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ? ನಿನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ನಿನ್ ಜೊತೆ ಯಾವಾಗಲೂ ಹೀಗೆ ಇರ್ತೀನಿ, ಸರಿನಾ? ಬರೀ ಅಮ್ಮ ಮಗಳು ಪ್ರೀತಿ ಮಾಡೋದಲ್ಲ, ಈ ಬಡಪಾಯಿಗೂ ಒಂದು ಸ್ವಲ್ಪ ನಿಮ್ಮ ಪ್ರೀತಿನ ಕೊಡ್ಬೇಕಪ್ಪ. ನಿಮ್ಮೇಲೆ ಯಾವಾಗಲೂ ನಮ್ಮ ಪ್ರೀತಿ ಇದ್ದೇ ಇರುತ್ತೆ. ಇಲ್ದಾದ್ರೆ ಬಿಡೋರು ಯಾರು ಅದೇನೋ. ಯಾಕೋ ಪುಟ, ಏನಾಯ್ತು? ಇನ್ನೂ ಅದೇ ಭಯದಲ್ಲಿದ್ಯಾ? ರಾಮ್, ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಯಾಕೋ ತುಂಬಾ ಭಯ ಪಡ್ತಿದ್ದಾಳೆ. ಏನಿಲ್ಲ ಸೀತಾ, ಈಗ ಆಕ್ಸಿಡೆಂಟ್ ಆಯ್ತಲ್ವಾ, ಇವಳಿಗೂ ಅದೇ ಥರ ಆಗ್ಬಿಡುತ್ತೇನೋ ಅಂತ ಭಯ ಪಡ್ತಿದ್ದಾಳಷ್ಟೆ. ಪುಟ, ಆ ರೀತಿ ಏನೂ ಆಗಲ್ಲ ಬಂಗಾರ. ನಿನ್ನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳ.